ಹೇಗಿದ್ದೀನಿ? ಟೆನ್ಷನ್ ಏನು ಮಾಡ್ಕೊಳ್ಬೇಡಿ, ಚೆನ್ನಾಗಿದ್ದಾರೆ. ದಿನ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತೀನಿ, ಗಾಬರಿ ಮಾಡ್ಕೊಳ್ಬೇಡಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಫೋನ್ ಮಾಡಿ, ಸಿಸ್ಟರ್ ಇಲ್ಲೇ ಇರ್ತಾರೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಶಾಲಿನಿ, ಅಭಯ್ಗೆ ಇನ್ನು ನಿನ್ನ ಅವಶ್ಯಕತೆ ಹೆಚ್ಚಿದೆಯಮ್ಮ. ಅವನನ್ನು ಮಗು ಥರ ನೋಡ್ಕೋಬೇಕು. ಅವನು ಸಂಪೂರ್ಣವಾಗಿ ಗುಣ ಆಗೋವರೆಗೂ ಅವನು ನಿನ್ನ ಪುಟ್ಟ ಮಗು. ಹುಷಾರಾಗಿ ನೋಡ್ಕೋ. ಹೋಗು, ನಿನ್ನ ಪುಟ್ಟ ಮಗು ಕಾಯ್ತಾ ಇದೆ, ನೋಡು ಹೋಗು. ಸೀನಿಯರ್, ಏನಂದ್ರು ನಿಮ್ಮ ಡಾಕ್ಟರ್? ನಿಂಗೆ ಇನ್ನೂ 120 ವರ್ಷ ಆಯಸ್ಸಂತೆ. ಓ, ಹಂಗಾದ್ರೆ ನಿಮಗೆ 120 ವರ್ಷದ ಮೇಲೆ ಒಂದಿನ ಜಾಸ್ತಿ ಆಯಸ್ಸಂತ ಆಯ್ತು. ಅಟ್ಲೀಸ್ಟ್ ನಿಮ್ಗಿಂತ ಒಂದಿನಾದ್ರೂ ಬೇಗ ಹೋಗ್ಬೇಕಂದ್ರೆ ನಾನು. ಹೋಗೋ ಮಾತಾಡಿದ್ರೆ ತಲೆ ಮೇಲೆ ಹಾಕ್ತೀನಿ ನೋಡು. ಸುಮ್ಮನೆ ಮಲ್ಕೋ. ನೀನು ಇವಾಗ ಒಂದು ಚಿಕ್ಕ ಪಾಪು ಅಂತೆ. ನಿನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮಾವ ಹೇಳಿದ್ದಾರೆ. ನಿನ್ನ ಪಕ್ಕದಲ್ಲೇ ಕೂತ್ಕೊಂಡು ಕೇರ್ ಮಾಡ್ಬೇಕಂತೆ. ವಾವ್, ಸೊ ಸ್ವೀಟ್ ಆಫ್ ಮೈ ಡ್ಯಾಡ್. ಮಗನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿರೋ ಏಕೈಕ ಫಾದರ್. ರೀ ಸೀನಿಯರ್, ನೀವು ನನ್ನನ್ನು ಕೇರ್ ಮಾಡ್ತೀರಾ ಅಂದರೆ ಇನ್ನೊಂದು 10-20 ವರ್ಷ ಹುಷಾರಾಗೋ ಮಾತೇ ಇಲ್ಲ. ನಾನು ಅಷ್ಟೇ, ನಿನ್ನ ಪಕ್ಕದಿಂದ ಹೋಗೋದೇ ಇಲ್ಲ. ಒಳ್ಳೇದಾಯ್ತಲ್ಲ. ಹಂಗಂತ ಇಲ್ಲೇ ಫಿಕ್ಸ್ ಆಗಬೇಡಪ್ಪ. ನಾನು ಹೇಳಿದ್ದೆ ಪಥ್ಯ ಮಾಡಬೇಕು, ನಾನು ಕೊಟ್ಟಿದ್ದೆ ಮೆಡಿಸಿನ್ ತಗೊಳ್ಬೇಕು, ನಾನು ಹೇಳ್ದಂಗೆಲ್ಲ ಕೇಳಬೇಕು. ಓಕೆ, ನೀವು ಹೇಳ್ದಂಗೆಲ್ಲ ಕೇಳಬೇಕು ಅಂದರೆ ನಂದು ಒಂದು ಕಂಡೀಷನ್ ಇದೆ ಮೇಡಮ್. ಅದು ನೀವು ನನ್ನ ಹತ್ರ ಪ್ರತಿ ಸಲ ಬಂದಾಗಲೂ ನನಗೆ ಮುದ್ದು ಮಾಡಬೇಕು. ಆಮೇಲೆ ನನಗೆ ಐ ಲವ್ ಯು ಹೇಳಬೇಕು. ಅಯ್ಯೋ ರಂಗ, ಮೆಂಟಲ್ ಆಗಿದ್ಯೋ ನೀನು? ಕರೆಕ್ಟ್ ಸೀನಿಯರ್, ನಿಮ್ಮ ಪ್ರೀತಿಲಿ ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಸರಿ, ನೀನು ರೆಸ್ಟ್ ತಗೋ. ನಿಂಗೆ ಇಷ್ಟವಾದ ತಿಂಡಿ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಸೀನಿಯರ್, ಅದು ನನ್ನ ಪೇಷಂಟ್ ಅಂತ ಮಂಚದ ಮೇಲೆ ಒಬ್ಬನೇ ಮಲ್ಗಿಸಲ್ಲ ತಾನೆ? ತರಲೆ, ತೆಪ್ಪಗೆ ಬಿತ್ಕೋ. ಅಟ್ಲೀಸ್ಟ್ ನಿಮ್ಮ ಕೈ ಹಿಡ್ಕೊಂಡಾದ್ರು ಮಲ್ಕೋತೇನ್ರಿ. 2 ಬಿಡ್ಲಾ? ಮಲ್ಕೊಳಪ್ಪ ತಂದೆ.